ಮೆಜೆಸ್ಟಿಕ್ನ ಬಳಿಯ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಸಾಕಷ್ಟು ಕಾರ್ಯಕರ್ತರು ಹಾಗೆ ಮೋದಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಮಕ್ಕಳು, ಮರಿ, ಹೆಂಗಸರು ಎಲ್ಲರೂ ಕೂಡ ಇದ್ದಾರೆ. ಇಲ್ಲೊಂದು ಫ್ಯಾಮಿಲಿ ಇದೆ, ಮಗು ಸಮೇತ ಬಂದಿದ್ದಾರೆ. ಮಾತನಾಡಿಸ್ತೀನಿ. ಅಮ್ಮ, ನಿಮ್ಗೆ ಎಷ್ಟು ಕುತೂಹಲ, ಎಕ್ಸೈಟ್ಮೆಂಟ್ ಇದೆ ನೋಡೋದಕ್ಕೆ? ನಾವು ಬೆಳಗ್ಗೆನೇ ಬಂದಿದ್ದೀವಿ ಮೇಡಮ್, ಫ್ಯಾಮಿಲಿ ಸಮೇತ ನೋಡೋಕ್ಕೆ. ಮಗು ಹೋಗೋಣ ಅಂದ್ಕೊಂಡಿದ್ದಾರೆ ನೈಟಿಂದ, ಅದಕ್ಕೆ ನಾವು ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಗೊತ್ತಾ ಅವರಿಗೆ? ಮಾತಾಡ್ತೀನಿ. ಗೊತ್ತಾ ನಿಂಗೆ ಯಾರು ಬರ್ತಿದ್ದಾರೆ ಅಂತ? ಯಾರು ಬರ್ತಿದ್ದಾರೆ? ಮೋದಿ ಸರ್. ಓಕೆ, ನೋಡೋದಕ್ಕೆ ಬಂದಿದ್ಯಾ? ಗೊತ್ತಾ ನಿಂಗೆ ಅವರು? ಟಿವಿಲಿ ನೋಡಿದ್ಯಾ? ನೋಡ್ಬೇಕಂತ ಬಂದಿದ್ಯಾ? ಏನು ಓದ್ತಿದ್ಯಾ ನೀನು? LKG. ಓಕೆ, ಗೊತ್ತಾ ನಿಂಗೆ ಟಿವಿಲಿ ನೋಡ್ತಿದ್ಯಾ? ಸೊ ಎಕ್ಸೈಟ್ಮೆಂಟ್ ಅಂತೂ ಇದೆ. ಹ್ಞೂ ಮೇಡಮ್, ಬರಬೇಕಂತ ಕಾಯ್ಕೊಂಡಿದ್ದೀವಿ. ರಾತ್ರಿಯಿಂದನೇ ವಿಷಯ ಮಾಡ್ತಾ ಇದ್ದ, ನಾಳೆ ಮೋದಿ ಬರ್ತಾರಂತ ವಿಚಾರ ಟಿವಿಲಿ ನಿನ್ನೆ ಬರ್ತಾ ಇದ್ದಾಗಿಂದ ನಾನು ಮೋದಿ ನೋಡ್ಬೇಕು ಡ್ಯಾಡಿ ಅಂದಾಗ ಬೆಳಗ್ಗೆ ನಾವು ಮೋದಿ ನೋಡ್ಬೇಕು ಅಂದಿದ ತಕ್ಷಣ ಹಂಗೆ ಎದ್ದ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬಂದಿವಿ. 1 ಗಂಟೆ ಮುಂಚೆನೇ ಮೋದಿ ಅವ್ರು ನೋಡೋಕೆ ನಾವು ಬಂದಿದ್ವಿ, ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಹೌದು. ಸೊ ಇನ್ನೊಂದಿಷ್ಟು ಕಾರ್ಯಕರ್ತರಿದ್ದಾರೆ, ಬನ್ನಿ ಮಾತನಾಡಿಸ್ತೀನಿ. ನಮ್ಮ ಮೋದಿಜಿನ ಇದುವರೆಗಾಯ್ತು ಒಂದ್ಸರಿನೂ ನೋಡಿಲ್ಲ, ಆದ್ದರಿಂದ ಇವತ್ತು ದರ್ಶನ ಆಗುತ್ತೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ, ಬಂದಿದ್ದೀನಿ. ಹತ್ತಿರದಿಂದ ನೋಡ್ಬೇಕಂತ ಬಂದಿದ್ದೀರಾ? ನಾವು ಅಷ್ಟೇ ಮೇಡಮ್ ಅವರೇ, ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ಬಂದಿದ್ದೀವಿ ಮೋದಿ ಸಾರ್ ನೋಡಬೇಕು ಅಂದ್ಬಿಟ್ಟು. ಏನೋ ನಾವು ಅಲ್ಲಿಂದ ಮಹಾಲಕ್ಷ್ಮಿ ಲೇಔಟಿಂದ ಬಂದಿದ್ದೀವಿ, ಎಲ್ಲ ನಮ್ಮ ಸಭೆಯೆಲ್ಲ ಬಂದಿದ್ದು, 4-5 ಬಸ್ ಬಂದಿದ್ದೀವಿ. ಮೋದಿ ಸಾರ್ ನೋಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಸೊ ಇದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಜಮಾಯಿಸಿರುವಂತಹ ಕಾರ್ಯಕರ್ತರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಭಾರತಿ, ಪಬ್ಲಿಕ್ ಟಿವಿ. ವಿಷಲ್ಸ್ ಗಮನಿಸ್ತಾ ಇದ್ದೀರಾ, ಬಿಜೆಪಿಯ ಮಹಿಳಾ ಕಾರ್ಯಕರ್ತರ ಸಂಭ್ರಮ ಹೇಗಿದೆ ಅಂತ. ಎಲೆಕ್ಟ್ರಾನ್ JP ನಗರದಿಂದ ಹಿಡಿದು ಹೊಸಕೇರಹಳ್ಳಿ, ಕತ್ರಿಗುಪ್ಪೆ, ದೆನ್ BPL ಅಲ್ಲಿ ನಾಯಂಡಹಳ್ಳಿ, ಆ ಮಾರ್ಗವಾಗಿ ಸುಮಾರು 15,150 ಕೋಟಿ ವೆಚ್ಚದಲ್ಲಿ ಆಗತಕ್ಕಂಥ ಯೋಜನೆ. ಅಂದರೆ ನಾವು ಆರೋಗ್ಯ ದೃಷ್ಟಿಯಿಂದಲೂ ಮೆಟ್ರೋ ಬಹಳ ಮುಖ್ಯ. ನಮ್ಮ ಆರೋಗ್ಯ ಚೆನ್ನಾಗಬೇಕಾಗಿದ್ರೆ BMW ಇರಬೇಕು ಅಂತ ಹೇಳ್ತೀವಿ. BMW ಅಂದರೆ BMW ಕಾರಲ್ಲಿ ಪ್ರಯಾಣ ಅಲ್ಲ, B ಅಂದರೆ ಬೈಸ್ಕಲ್ಲು, M ಅಂದರೆ ಮೆಟ್ರೋ, W ಅಂದರೆ ವಾಕಿಂಗು. ಸೊ ಅದರಿಂದ ಇವತ್ತು ಆರೋಗ್ಯ ದೃಷ್ಟಿಯಿಂದ, ವಾತಾವರಣ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ, ಪ್ರಯಾಣಿಕರ ಸಮಯ ಉಳಿಸೋ ದೃಷ್ಟಿಯಿಂದ ಮತ್ತು ವಾಯುಮಾಲಿನ್ಯ ಕಡಿಮೆ ಆಗೋ ದೃಷ್ಟಿಯಿಂದ ಮತ್ತು ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗೋ ದೃಷ್ಟಿಯಿಂದ ಇದೊಂದು ವರದಾನ ಅಂತ ಹೇಳ್ತೀವಿ. ತಮ್ಮ ಆಸ್ಪತ್ರೆ ಮುಂಭಾಗದಲ್ಲಿ ದೇಶದ ಪ್ರಧಾನಮಂತ್ರಿಗಳ ಜೊತೆ ಮೆಟ್ರೋ ರೈಲಿನಲ್ಲಿ ಸಂಚಾರ ಮಾಡ್ತಿದ್ದೀರಾ, ತಾವು ಸಾಕಷ್ಟು ಸಜೆಷನ್ ಮಾಡಿದ್ದೀರಾ ಮೆಟ್ರೋ ಕಾಮಗಾರಿ ಸಂದರ್ಭದಲ್ಲಿ, ಹೇಗೆ ಅನ್ಸುತ್ತೆ? ಅಲ್ಲ, ಇದು ಕಾಕತಾಳೀಯ, ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ಮೊದಲನೇ ಸ್ಟಾಪು ಈಗ ಇಲ್ಲಿಂದ ಹೊರಟಂಥ ಟ್ರೈನು 5 ಕಡೆ ನಿಲ್ಲುತ್ತೆ. ಅದರಲ್ಲಿ ಮೊದಲನೇ ಸ್ಟಾಪೇ ಜಯದೇವ. ಸೊ ಒಂದು ಕಡೆಗೆ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ CN ಮಂಜುನಾಥ್ ಅವರು ಕೊಡ್ತಾ ಇದ್ರು, ಬೆಂಗಳೂರು ಗ್ರಾಮಾಂತರದ ಸಂಸದರು. ಇನ್ನೊಂದು ಕಡೆಗೆ ಮಹಿಳಾ ಕಾರ್ಯಕರ್ತರ ಉತ್ಸಾಹವನ್ನು ಗಮನಿಸ್ತಾ ಇದ್ದೀರಾ, ನೃತ್ಯ ಮಾಡೋದ್ರ ಮೂಲಕ ತಮ್ಮ ಖುಷಿಯನ್ನು ಅವರು ಸಂಭ್ರಮಿಸ್ತಾ ಇರೋದು, ಇಮ್ಮಡಿಗೊಳಿಸ್ತಾ ಇರೋದು. ಹೀಗೆ ನರೇಂದ್ರ ಮೋದಿ ಅವರನ್ನು ನೋಡಬೇಕು ಅನ್ನುವಂತಹ ಕುತೂಹಲದ ಕಣ್ಗಳು ಕೂಡ ಇವತ್ತು ರಸ್ತೆಗೆ ಇಳಿದಿದೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತಾ ಇದ್ವಿ. ಈ ಯೆಲ್ಲೋ ಲೈನ್ ಕಾರಿಡಾರ್ ಇದೆಯಲ್ಲ, ಆಲ್ಮೋಸ್ಟ್ 19.5 ಕಿಲೋಮೀಟರ್ನಲ್ಲಿ 16 ಸ್ಟಾಪ್ಗಳು ಬರುತ್ತೆ. ಕನಿಷ್ಠ ಟಿಕೆಟ್ ದರ 10 ರೂಪಾಯಿಂದ 60 ರೂಪಾಯಿ ತನಕ ನಿಗದಿಯಾಗಿದೆ, ಜನರಿಗೆ ಉಪಯೋಗಕ್ಕೆ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಅರುಣಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಗಿಗುಡ್ಡದಿಂದ. ಅರುಣಾ, ಇಲ್ಲಿಗೆ ಎಷ್ಟೊತ್ತಿಗೆ ಬರ್ತಾರೆ ನರೇಂದ್ರ ಮೋದಿ ಅವರು? ಅಲ್ಲಾಗಿರುವಂತಹ ಸಿದ್ಧತೆಗಳ ಬಗ್ಗೆ ಮಾಹಿತಿ ಕೊಡಿ. ಓಕೆ, ರೈಟ್ ಮತ್ತೆ ಸಂಪರ್ಕ ಮಾಡ್ತೇನೆ ನಿಮ್ಮನ್ನ ಅರುಣ. ವಿಪರೀತವಾಗಿ ಕ್ರೌಡ್ ಕಾಣಿಸ್ತಾ ಇದೆ, ರಸ್ತೆಯ ಇಕ್ಕೆಲೆಗಳು, ಆ ರೂಟ್ ಮ್ಯಾಪ್ ಈಗ ಆಲ್ರೆಡಿ ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಅವ್ರ ಪಾರ್ಟಿಯಿಂದ ಹಂಚಿಕೆ ಆಗಿರುತ್ತಲ್ವಾ, ಸೊ ಜನ ಸೇರ್ತಾ ಇದ್ದಾರೆ. ನಿಜವಾಗ್ಲೂ ಇದು ವೀಕೆಂಡ್ ಅಂತ ಅನಿಸ್ಬೇಕು, ಅಷ್ಟರ ಮಟ್ಟಿಗೆ ಕೇಸರಿ ಮಯ ಆಗಿದೆ. ನರೇಂದ್ರ ಮೋದಿ ಅವರು ಸಾಗುವಂತಹ ಮಾರ್ಗದಲ್ಲಿ ಎಲ್ಲರ ಕೈಯಲ್ಲೂ ಕೂಡ ಬಿಜೆಪಿಯ ಬಾವುಟ ರಾರಾಜಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ ನೀವು. ಮೋದಿ ಅವರ ಸ್ವಾಗತಕ್ಕೆ ಈಗಾಗಲೇ ಗಣ್ಯಾತಿ ಗಣ್ಯರ ಆಗಮನ ಕೂಡ ಆಗ್ತಾ ಇದೆ. ವೇದಿಕೆ ಮೇಲೆ ಯಾರ್ಯಾರು ಕೂರಬೇಕು ಅನ್ನೋದ್ರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಆಗಿರುತ್ತೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು. ನರೇಂದ್ರ ಮೋದಿ ಅವರು ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹೀಗಾಗಿ ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ
ಜಂಕ್ಷನ್ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಸೇರಿರುವಂಥರು. ಅಭಿಮಾನಿಗಳು ನರೇಂದ್ರ ಮೋದಿಯವರನ್ನು ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ನಿಂತಿರೋದನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರು ಬರುವಂಥ ಈ ಜಾಗ ಇಲ್ಲಿ ವಂದೇ ಭಾರತ್ ಟ್ರೈನನ್ನು ಲೋಕಾರ್ಪಣೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಈ ಜಂಕ್ಷನ್ನಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಸೇರಿರುವಂಥದ್ದು. ಮೋದಿಯವರನ್ನು ಕಣ್ತುಂಬಿಕೊಂಡು ಅವರು ಇಲ್ಲಿ ಕೆಲ ಕಾಲ ಕೈ ಬೀಸುವಂಥ ಕೆಲಸ ಮಾಡ್ತಾರೆ, ಅಂದರೆ ಅಭಿಮಾನಿಗಳನ್ನು ಕೈ ಬೀಸುವಂಥದ್ದು, ಈ ಮಾರ್ಗವಾಗಿ ಹಾದು ಹೋಗುವಂಥದ್ದು ಆಗುತ್ತೆ. ಹಾಗಾಗಿ ಅವರನ್ನು ನೋಡಲಿಕ್ಕೆ ಮತ್ತು ಅಭಿವೃದ್ಧಿಗೋಸ್ಕರ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಟ್ರೈನ್ಗಳನ್ನು ಲೋಕಾರ್ಪಣೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಬಿಜೆಪಿಯ ಅಭಿಮಾನಿಗಳು ಕಾರ್ಯಕರ್ತರು ಆಗಮಿಸಿರುವಂಥದ್ದು. ಈ ಒಂದು ಸಂಗೊಳ್ಳಿ ರಾಯಣ್ಣ ಜಂಕ್ಷನ್ ಬಳಿ ಈ ಬಾವುಟ ಹಾರಾಟಗಳು ಆಗ್ತಾ ಇದೆ. ಬಿಜೆಪಿ ಬಾವುಟ ಹಾರಾಟಗಳು ಮತ್ತೆ ಟ್ರಾಫಿಕ್ ಪೊಲೀಸರು ಮತ್ತೆ ಲಾ ಅಂಡ್ ಆರ್ಡರ್ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಮಾಡ್ತಾ ಇರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಮೋದಿಯವರನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಬಂದಿರತಕ್ಕಂಥದ್ದು ಈಗ ಕಂಡು ಬರ್ತಾ ಇದೆ. ಅಭಿಮಾನಿಗಳನ್ನು ಕೂಡ ಮಾತನಾಡಿಸುವಂಥ ಕೆಲಸ ಮಾಡ್ತೀನಿ. ನಮಸ್ಕಾರ ಸರ್, ತಾವು ಎಲ್ಲಿಂದ ಬಂದಿರುವಂಥದ್ದು? ಏನು ಸರ್? ಮಹಾಲಕ್ಷ್ಮಿ ಲೇಔಟ್ ಮೋದಿ ನೋಡೋಣ ಬಂದಿದ್ದೀವಿ. ಓಕೆ, ಹೇಳಿ. ಇವತ್ತು ವಂದೇ ಭಾರತ್ ಟ್ರೈನ್ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ, ಎಲ್ಲೋ ಲೈನ್ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ತಮಗೆ ಎಷ್ಟು ಖುಷಿ ಇದೆ? ಮೋದಿಯವರನ್ನು ನೋಡುವಂಥ ಭಾಗ್ಯ ಸಿಗ್ತಾ? ಈ ಭಾಗ್ಯ ಒಳ್ಳೆ ಭಾಗ್ಯ ಸಿಕ್ಕಿದೆ ನಮಗೆ. ಮಹಾಲಕ್ಷ್ಮಿ ಲೇಔಟ್ ಗೋಪಾಲಣ್ಣ ಏರಿಯಾದಲ್ಲಿ ನಾವು ಮೋದಿಯವರು ನೋಡೋಕ್ಕೆ ಆನಂದದಿಂದ ಬಂದಿದ್ದೀವಿ ಎಲ್ಲ. ಬೆಳಗ್ಗೆಯಿಂದಲೂ ಕೂಡ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಾಯ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ, ನೋಡ್ಬೋದಾಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಮಹಿಳಾ ಅಭಿಮಾನಿಗಳು ಮತ್ತೆ ವಯೋವೃದ್ಧರು ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದು. ಅಭಿವೃದ್ಧಿಯ ಹರಿಕಾರ ನರೇಂದ್ರ ಮೋದಿ ಅವರನ್ನ ನೋಡಿ ಕಣ್ತುಂಬಿಕೊಳ್ಬೇಕು ಎನ್ನುವಂಥದ್ದು ಅವರು ನೋಡ್ಬೋದು. ಎಲ್ಲರೂ ಕೂಡ ಎಲ್ಲಿಂದ ಬಂದಿರೋದು ಮೇಡಮ್? ಬಂದಿದ್ದೀವಿ, ಮೋದಿ ಸಲುವಾಗಿ ಬಂದಿದ್ದೀವಿ. ಮೆಟ್ರೋ ಬಿಟ್ಟಿರೋದು ನಮ್ಗೆಲ್ಲರಿಗೂ ಖುಷಿ ಇದೆ. ಮೋದಿ ಅವ್ರಿಗೆ ನಮಸ್ಕಾರ. ಜೈ ಗೋಪಾಲಣ್ಣವ್ರಿಗೆ ಜೈ, ಮೋದಿ ಅವ್ರಿಗೆ ಜೈ, ನರೇಂದ್ರ ಮೋದಿಜಿಗೆ ಜೈ, ನರೇಂದ್ರ ಮೋದಿಜಿಗೆ ಜೈ, ನರೇಂದ್ರ ಮೋದಿಜಿಗೆ ಜೈ, ಮೋದಿಜಿಗೆ ಜೈ. ಮಹಿಳಾ ಅಭಿಮಾನಿಗಳು ನರೇಂದ್ರ ಮೋದಿ ಅವರಿಗೆ ಜೈಕಾರವನ್ನು ಕೊಡ್ತಾ ಅವರನ್ನ ನೋಡಿ ಕಣ್ತುಂಬಿಕೊಳ್ಬೇಕು. ಅಭಿವೃದ್ಧಿಯ ಹರಿಕಾರ ನರೇಂದ್ರ ಮೋದಿ ಅವರು ಬರ್ತಾ ಇರುವಂಥದ್ದು ನಮ್ಮ ಪುಣ್ಯ. ಇವತ್ತು ಎಲ್ಲೋ ಲೈನ್ ಮತ್ತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಲೋಕಾರ್ಪಣೆ ಆಗ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಖುಷಿ ಇದೆ ಅಂತೇಳಿ ಅಭಿಮಾನಿಗಳು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಲೋಕೇಶ್ ಪಡದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು. ವಂದೇ